ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರೆ ಸವಿನಿನಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ನೀವು ಫೋಟೋಶಾಪ್ ಬಗ್ಗೆ ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ನಿನ್ನೆ ನಾನು ಫೋಟೋಶಾಪ್ ಯೂಸ್ ಮಾಡಬೇಕಾದ್ರೆ ಟೆಕ್ಸ್ಟ್ ಒಂದು ಫೋಟೋಶಾಪ್ ಒಳಗೆ ಮೂಡಲೇ ಇಲ್ಲ. ಅಂದರೆ ಟೆಕ್ಸ್ಟ್ ಅಕ್ಷರಗಳನ್ನು ಅವನು ಬರೆದಂಗೆಲ್ಲ ಟೆಕ್ಸ್ಟು ಅವು ಫೋಟೋಶಾಪ್ ಒಳಗೆ ಮೂಡಲಿಲ್ಲ. ಈ ರೀತಿ ಯಾವ ರೀತಿ ಅಂತಂದರೆ ಟೆಕ್ಸ್ಟ್ ನಾನು ಬರಿತಾ ಇದ್ದೀನಿ ಇವಾಗ. ಓಕೆ, ನಾನು ಇವಾಗ ಟೆಕ್ಸ್ಟ್ನ ಬರ್ಕೊಂಡಿದ್ದೀನಿ. ಇಲ್ಲಿ ಬರ್ತಾ ಇದ್ದೀನಿ, ಲವ್ ಅಂತ ಬರೆದಿದ್ದೀನಿ. ಬಟ್ ಟೆಕ್ಸ್ಟ್ ಶೋ ಆಗ್ತಾ ಇಲ್ಲ. ಸೊ ಇನ್ನೊಂದು ಬರಿತೇನೆ, ಇನ್ನೊಂದು ಯಾವುದಾದ್ರು ಬರೆಯೋಣ. ಓಕೆ, 1 ಅಂತ ಬರೆದಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದಾರೆ, ಈ ಥರ ಒಂದು ಟೆಕ್ಸ್ಟ್ ನಾನು ಬರ್ಕೊಂಡಿದ್ದೀನಿ, ಶೋ ಆಗ್ತಾ ಇಲ್ಲ ಒಂದು ಫೋಟೋಶಾಪ್ ಒಳಗೆ. ಓಕೆ, ಈ ರೀತಿ ಪ್ರಾಬ್ಲಮ್ ಆದರೆ ಏನು ಮಾಡ್ಕೋಬೇಕು? ತಲೆ ಕೆಟ್ಟೋಯ್ತು. ಈ ಥರ ಪ್ರಾಬ್ಲಮ್ ಆದರೆ ಹೆಂಗೆ ಏನೋ ಒಂದು ಡಿಸೈನ್ ಮಾಡ್ಕೊಳ್ಳೋಕ್ಕೆ ಒಂದು ಯಾವ ರೀತಿ ಒಂದು ಟೆಕ್ಸ್ಟ್ ಬರೀಬೇಕಾದ್ರೆ ತುಂಬಾ ಒಂದು ಪ್ರಾಬ್ಲಮ್ ಆಗುತ್ತೆ. ನಾನು ಅನುಭವಿಸಿರ್ತಕ್ಕಂಥ ಈ ಪ್ರಾಬ್ಲಮ್ನ ಬೇರೆ ನೀವು ಈ ಥರ ಒಂದು ಪ್ರಾಬ್ಲಮ್ ಸಿಗಾಕೊಂಡಿದ್ದೆ ಅಂತಂದರೆ ಯಾವ ರೀತಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಈ ಪ್ರಾಬ್ಲಮ್ನ ಅನ್ನೋದನ್ನು ಇವತ್ತು ನಿಮಗೆ ಬಿಡಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುನ್ನೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ದವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರ್ತದೆ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರ್ತೀವಿ. ಮೂಲಕ ಎಲ್ಲರೂ ಪ್ರತಿಯೊಂದು ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಟೆಕ್ಸ್ಟ್ ಕಾಣದೇ ಇರೋ ಅಂದರೆ ಅಕ್ಷರಗಳು ಮೂಡ್ತಾನೆ ಇಲ್ಲ ಈ ಒಂದು ಪೇಜ್ ಒಳಗೆ ಅನ್ನೋದಾದರೆ ಈ ರೀತಿ ಒಂದು ಪ್ರಾಬ್ಲಮ್ ಯಾವ ರೀತಿ ಸೊಲ್ಯೂಷನ್ ಹುಡ್ಕೋಬೇಕು ಅನ್ನೋದಂದರೆ ಜಸ್ಟ್ ಏನಿಲ್ಲ, ಒಂದು ವಿಂಡೋಸಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ವಿಂಡೋಸಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಯಾರೆಕ್ಟರ್ಸ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾರೆಕ್ಟರ್ಸ್, ಓಕೆ, ಕ್ಯಾರೆಕ್ಟರ್ಸ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಒಂದು ಇಂಟರ್ಫೇಸ್ ಬರ್ತದೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕ್ಯಾರೆಕ್ಟರ್ಸ್ ಅಂತ ಇದೆಯಲ್ಲ, ಇಲ್ಲಿ ಒಂದು ಚಿಹ್ನೆ ಇದೆ, ಬಾಣದ ಚಿಹ್ನೆ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ಥರ ಒಂದು ಇಂಟರ್ಫೇಸ್ ಬರ್ತದೆ. ಲಾಸ್ಟ್ ಒನ್ ಇಲ್ಲಿ ರೀಸೆಟ್ ಕ್ಯಾರೆಕ್ಟರ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವಾಗ ನೀವು ಬರಿಬೋದು, ಯಾವುದೇ ರೀತಿ ಒಂದು ಟೆಕ್ಸ್ಟ್ನ ಬರಿಬೋದು. ಸೊ ನಾನು ಯಾವ ರೀತಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನಿಮಗೆ ತಿಳಿಸ್ಕೊಡೋ ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ವೈಟ್ ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಆ ಒಂದು ಕಣಕ್ಕೋಸ್ಕರ. ಸೊ ನಾನು ಇವಾಗ ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ಕೊಂಡು ಇವಾಗ ನಾನು ಟೆಕ್ಸ್ಟ್ನ ಬರಿತೀನಿ. ನೋಡ್ತಾ ಇದ್ರೆ ಈ ರೀತಿ ಟೆಕ್ಸ್ಟ್ನ ಬರಿಬೋದು. ಓಕೆ, ಇದಾಗಿತ್ತು ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.